ವಿದ್ಯಾರ್ಥಿಗಳೇ, ಈ ಹಿಂದಿನ ಸೆಷನ್ನಲ್ಲಿ ನಾವೀಗಾಗಲೇ ಗ್ರಾಮೀಣಾಭಿವೃದ್ಧಿ ಎನ್ನುವಂತಹ ವಿಷಯದಲ್ಲಿ ಇಂಟ್ರೊಡಕ್ಷನ್ ಟು ರೂರಲ್ ಡೆವಲಪ್ಮೆಂಟ್ ಈ ಅಧ್ಯಾಯದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ, ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳು, ಅದರಲ್ಲಿ ಸೆಲ್ಫ್ ಸಫಿಷಿಯನ್ಸಿ, ವಿಲೇಜ್ ಈಸ್ ಆ್ಯನ್ ಇನ್ಸ್ಟಿಟ್ಯೂಷನ್, ಡಿಪೆಂಡೆನ್ಸ್ ಆನ್ ಅಗ್ರಿಕಲ್ಚರ್ ಮತ್ತು ಲೈಫ್ ಆಫ್ ರೂರಲ್ ಪೀಪಲ್. ಈ 4 ಪಾಯಿಂಟ್ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ. ಈಗ 5th ಪಾಯಿಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೂರಲ್ ಎಕಾನಮಿ ಒಳಗೆ 5th ಪಾಯಿಂಟ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಜನಸಾಂದ್ರತೆ ಅಂತಂದು. ಪಾಪ್ಯುಲೇಷನ್ ಡೆನ್ಸಿಟಿ ಮೆಜರ್ಡ್ ಬೈ ದ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಪರ್ ಸ್ಕ್ವೇರ್ ಕಿಲೋಮೀಟರ್ಸ್. Population density is very low and houses are scattered in entire villages. Rural areas appear to have a scattered population compared to urban areas. In the rural economy, the houses are usually located a long distance from one another and a village far from another village. In some villages, the characteristics of houses being grouped together it is not so prominent. Lands are far away from house. A tenant's land is not torn apart. People have to move some distance from residential premises for water and other amenities in the rural economy. Population density ಅಂದರೆ ಜನಸಾಂದ್ರತೆ. ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವಂತಹ ಜನರ ಸಂಖ್ಯೆಯನ್ನು ಇದು ಸೂಚಿಸುತ್ತೆ. ನಾವು ಗ್ರಾಮೀಣ ಭಾಗದಲ್ಲಿ ಕಂಡುಬರುವಂತಹ ಸಾಮಾನ್ಯ ಮತ್ತೊಂದು ಲಕ್ಷಣ ಏನಪ್ಪ ಅಂದರೆ ಕಡಿಮೆ ಜನಸಾಂದ್ರತೆಯಿಂದ ಕೂಡಿರೋದು. ನಗರಗಳಿಗೆ ಹೋಲಿಕೆ ಮಾಡಿದರೆ ಗ್ರಾಮೀಣ ಪ್ರದೇಶಗಳು ಕಡಿಮೆ ಜನಸಾಂದ್ರತೆಯಿಂದ ಕೂಡಿರುವುದಷ್ಟೇ ಅಲ್ಲದೆ ಈ ಚದುರಿದಂತಹ ಜನವಸತಿ ಪ್ರದೇಶಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೊಂದಿರುವುದನ್ನು ಕಾಣಬಹುದು. ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಮನೆಗಳು ಒಂದರಿಂದ ಇನ್ನೊಂದು ಬಹಳ ದೂರದಲ್ಲಿ ಇರ್ತವೆ ಮತ್ತು ಒಂದು ಹಳ್ಳಿಯು ಇನ್ನೊಂದು ಹಳ್ಳಿಯಿಂದ ದೂರದಲ್ಲಿ ಇರುವುದನ್ನು ನಾವು ಕಾಣಬಹುದು. ಕೆಲವೊಮ್ಮೆ ಕೆಲವು ಹಳ್ಳಿಗಳಲ್ಲಿ ಮನೆಗಳು ಗುಂಪು ಗುಂಪಾಗಿ ಅಸ್ತಿತ್ವದಲ್ಲಿರುವುದು ಕಂಡುಬಂದರೂ ಸಹ ಅದು ಅಂತಹ ಪ್ರಧಾನವಾಗಿ ಇರುವಂತಹ ಲಕ್ಷಣ ಆಗಿರುವುದಿಲ್ಲ. ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಇರುವಂತಹ ಕೃಷಿಕರ ಮನೆಯಿಂದ ಜಮೀನುಗಳು ದೂರದಲ್ಲಿರ್ತವೆ. ಒಬ್ಬ ಹಿಡುವಳಿದಾರನ ಜಮೀನು ಒಂದೇ ಸ್ಥಳದಲ್ಲಿ ಸ್ಥಾನೀಕರಣಗೊಂಡಿರೋದಿಲ್ಲ. ಅದಕ್ಕೆ ಬದಲಾಗಿ ಛಿದ್ರವಾಗಿರುತ್ತೆ ಮತ್ತು ಚದುರಿದಂತೆ ಇರುತ್ತೆ. ಗ್ರಾಮೀಣ ಜನರು ನೀರು ಮತ್ತು ಇತರೆ ಸೌಲಭ್ಯಗಳಿಗಾಗಿ ತಾವು ವಾಸಿಸುವಂತಹ ಜನವಸತಿಯ ಸ್ಥಳದಿಂದ ಸ್ವಲ್ಪ ದೂರ ಅಥವಾ ಕೆಲವೊಮ್ಮೆ ಬಹಳ ದೂರ ಕ್ರಮಿಸಬೇಕಾಗುವಂತಹ ಅನಿವಾರ್ಯತೆ ಉಂಟಾಗುತ್ತೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಗ್ರಾಮೀಣ ಆರ್ಥಿಕತೆಯಲ್ಲಿ ಕಾಣಬಹುದು. 6th ಪಾಯಿಂಟ್ ಎಂಪ್ಲಾಯ್ಮೆಂಟ್. ದೇರ್ exists
unemployment, seasonal employment, and underemployment in rural areas. Unemployment refers to a situation of people with willingness and ability to work but is not getting employed. Underemployment, also called disguised unemployment. Disguised unemployment is a situation of people employed in excess, over and above the requirements. Disguised unemployment is a situation where people work but no increase in production. Both the situations are common in rural areas. ಗ್ರಾಮೀಣ ಪ್ರದೇಶಗಳಲ್ಲಿ ನೀವು ಉದ್ಯೋಗದ ಒಂದು ವಿಚಾರವನ್ನು ನೋಡೋದಾದರೆ ಸಾಮಾನ್ಯವಾಗಿ ಅಲ್ಲಿ ಈ ನಿರುದ್ಯೋಗ, ಋತು ಸಂಬಂಧಿ ನಿರುದ್ಯೋಗ, ಅರೆ ಉದ್ಯೋಗ ಇವುಗಳನ್ನು ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ನಿರುದ್ಯೋಗ ಅಂದರೆ ಜನರಿಗೆ ಕೆಲಸ ಮಾಡುವಂತಹ ಇಚ್ಛೆ ಮತ್ತು ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಅವರಿಗೆ ಯಾವುದೇ ಲಾಭದಾಯಕ ಉದ್ಯೋಗಾವಕಾಶಗಳು ಲಭ್ಯ ಆಗೋದಿಲ್ಲ. ಇದನ್ನು ನಾವು ನಿರುದ್ಯೋಗ ಅಂತಂದು ಕರಿಬಹುದು. ಅದೇ ರೀತಿ ಈ ಅರೆ ಉದ್ಯೋಗ ಅಂತಂದು ಸಾಮಾನ್ಯ ಅರ್ಥದಲ್ಲಿ ಕರೆಯಲ್ಪಡುವಂತಹ ಈ ಮರೆಮಾಚಿದ ನಿರುದ್ಯೋಗವೂ ಸಹ ಗ್ರಾಮೀಣ ಪ್ರದೇಶದ ಒಂದು ಪ್ರಧಾನ ಲಕ್ಷಣವಾಗಿರುತ್ತೆ. ಅಂದರೆ ಮರೆಮಾಚಿದ ನಿರುದ್ಯೋಗವನ್ನು ನಾವು ಸಾಮಾನ್ಯವಾಗಿ ಭಾರತದ ಕೃಷಿಯಲ್ಲಿ ಹೆಚ್ಚಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮರೆಮಾಚಿದ ನಿರುದ್ಯೋಗ ಅಂದರೆ ನಿರ್ದಿಷ್ಟ ಕೆಲಸದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಜನರು ಕೆಲಸ ಮಾಡುತ್ತಿರುವಂತಹ ಒಂದು ಸ್ಥಿತಿಯನ್ನು ಸೂಚಿಸುತ್ತೆ. ಇಂತಹ ಸಂದರ್ಭದಲ್ಲಿ ಈ ಹೆಚ್ಚುವರಿಯಾಗಿ ಕೆಲಸ ನಿರ್ವಹಿಸುವಂತಹ ಜನರ ಸೀಮಾಂತ ಉತ್ಪಾದಕತೆ ಅನ್ನೋದು ಶೂನ್ಯ ಆಗಿರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಜಮೀನಿನಲ್ಲಿ ಯಾವುದೋ ಒಂದು ಮನೆಯ ಹೊಂದಿದಂತಹ ಜಮೀನಿನಲ್ಲಿ ಕೇವಲ ಇಬ್ಬರು ಕೆಲಸಗಾರರು ಇದ್ದರೆ ಸಾಕು ಅನ್ನುವಂತಹ ಸ್ಥಿತಿ ಇದ್ದರೆ ಅಂತಹ ಜಮೀನಿನಲ್ಲಿ 4 ಜನ ಅಥವಾ 5 ಜನ ಕೆಲಸ ಮಾಡ್ತಾರೆ. ಆದರೆ ಅವರು ಉತ್ಪಾದಕತೆಗೆ ಯಾವುದೇ ಕೊಡುಗೆಯನ್ನು ನೀಡೋದಿಲ್ಲ. ಇಬ್ಬರು ಕೆಲಸ ಮಾಡಿದಾಗ ಎಷ್ಟು ಉತ್ಪಾದನೆ ಆಗುತ್ತೋ 4 ಅಥವಾ 5 ಜನ ಕೆಲಸ ಮಾಡಿದರೂ ಸಹ ಅಷ್ಟೇ ಉತ್ಪಾದನೆ ಆಗುತ್ತೆ. ಹೀಗಾಗಿ 3ನೇವನು ಅಥವಾ 4ನೇವನು ಅಥವಾ 5ನೇವನು ಇವರ ಸೀಮಾಂತ ಉತ್ಪಾದಕತೆ ಅನ್ನೋದು ಅಂದರೆ ಉತ್ಪಾದನೆಗೆ ಅವರು ನೀಡಿದಂತಹ ಕೊಡುಗೆ ಅನ್ನೋದು ಶೂನ್ಯ ಆಗಿರುತ್ತೆ. ಮರೆಮಾಚಿದ ನಿರುದ್ಯೋಗದ ಸ್ಥಿತಿಯಲ್ಲಿ ಹೆಚ್ಚು ಜನರು ಕಾರ್ಯನಿರತರಾಗಿದ್ದರೂ ಸಹ ಉತ್ಪಾದನೆಗೆ ಅವರ ಕೊಡುಗೆ ಯಾವುದೇ ರೀತಿ ಇಲ್ಲದೇ ಇರುವಂತಹ ಸ್ಥಿತಿಯನ್ನು ಇದು ಸೂಚಿಸುತ್ತೆ. ಈ ಸನ್ನಿವೇಶಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ನೆಕ್ಸ್ಟ್ 7th ಪಾಯಿಂಟ್, ಪಾವರ್ಟಿ. Poverty is a condition where the basic needs of the people like food, clothing, shelter are not being met. According to the 2011-12 estimates, about 22 crores of people in rural areas are poor and live below the poverty line. ಬಡತನ ಅನ್ನೋದು ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುವಂತಹ ಸರ್ವೇ ಸಾಮಾನ್ಯವಾದಂತಹ ಒಂದು ಲಕ್ಷಣ ಅಥವಾ ಸಮಸ್ಯೆ. ಬಡತನ ಅಂದರೆ ಜನರು ತಮಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಯಾದ ಆಹಾರ, ಬಟ್ಟೆ, ವಸತಿ ಇವುಗಳನ್ನು
ಪಡೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಸ್ಥಿತಿಯನ್ನು ಸೂಚಿಸುತ್ತೆ. 2011-12 ಅಂದಾಜಿನ ಪ್ರಕಾರ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 22 ಕೋಟಿ ಬಡ ಜನರಿದ್ದು ಇವರು ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಾರೆ. ಅಂದರೆ ಇವರಿಗೆ ಜೀವನವನ್ನು ನಿರ್ವಹಿಸುವುದಕ್ಕೆ ಬೇಕಾದಂತಹ ಕನಿಷ್ಠ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೂ ಸಹ ಸಾಮರ್ಥ್ಯ ಇಲ್ಲದೇ ಇರುವಂತಹ ಒಂದು ಸ್ಥಿತಿ ಇರುತ್ತೆ ಅಂತಂದು ಹೇಳಿದ್ದಾರೆ. ನೆಕ್ಸ್ಟ್ 8th ಪಾಯಿಂಟ್, ಇಂಡೆಪ್ಟ್ನೆಸ್. ಪೀಪಲ್ ಇನ್ ರೂರಲ್ ಏರಿಯಾಸ್ ಆರ್ ಹೈಲಿ indebted owing to poverty and unemployment, lack of farm and non-farm employment opportunities, low wage employment, seasonality in production, poor marketing network, etc. A famous British writer, Sir Malcolm Darling, stated that an Indian farmer is born in debt, live in debt, die in debt, and bequeaths debts. Since farmers' loan facilities are not available to the villages, they depend on local money lenders who, like a practice, squeeze the villages. Hence the villages commit suicide frequently. ಋಣಭಾರ, ಇಂಡೆಪ್ಟ್ನೆಸ್. ಗ್ರಾಮೀಣ ಪ್ರದೇಶದ ಜನರು ಬಡತನ ಮತ್ತು ನಿರುದ್ಯೋಗ ಜೊತೆಗೆ ಕೃಷಿ ಮತ್ತು ಕೃಷಿಯೇತರ ಉದ್ಯೋಗಾವಕಾಶಗಳ ಕೊರತೆ, ಕಡಿಮೆ ವೇತನ, ಕೃಷಿ ಮತ್ತು ಕೃಷಿಯೇತರ ಉದ್ಯೋಗಾವಕಾಶಗಳ ಕೊರತೆಯಿಂದಾಗಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಅಲ್ಲದೆ ಭಾರತೀಯ ಕೃಷಿ ಹಲವು ಸಮಸ್ಯೆಗಳಿಂದ ಕೂಡಿರೋದ್ರಿಂದಾಗಿ ಉತ್ಪಾದಕತೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಕೃಷಿಯಿಂದ ಲಾಭದಾಯಕವಾದಂತಹ ಒಂದು ಇಳುವರಿಯನ್ನು ಅಥವಾ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ರೈತರು ಅನಿವಾರ್ಯವಾಗಿ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಸಿದ್ಧ ಬ್ರಿಟಿಷ್ ಬರಹಗಾರ ಸರ್ ಮಾಲ್ಕಮ್ ಡಾರ್ಲಿಂಗ್ ಇವರು ಹೇಳೋ ರೀತಿಯಲ್ಲಿ ಭಾರತೀಯ ರೈತನು ಸಾಲದಲ್ಲೇ ಹುಟ್ಟುತ್ತಾನೆ, ಸಾಲದಲ್ಲೇ ಜೀವಿಸುತ್ತಾನೆ ಮತ್ತು ತನ್ನ ಪೀಳಿಗೆಗೆ ಸಾಲವನ್ನು ನೀಡಿ ಸಾಲದಲ್ಲಿಯೇ ಸಾಯುತ್ತಾನೆ. ಇಂತಹ ಸ್ಥಿತಿಯನ್ನು ನಾವು ಭಾರತೀಯ ಹಳ್ಳಿಗಳಲ್ಲಿ ಅಥವಾ ಕೃಷಿಯಲ್ಲಿ ಕಾಣಬಹುದು. ಹಳ್ಳಿಗಳಲ್ಲಿ ಔಪಚಾರಿಕ ಸಾಲ ಸೌಲಭ್ಯಗಳು ಅಂದರೆ ಬ್ಯಾಂಕುಗಳು, ಹಣಕಾಸಿನ ಸಂಸ್ಥೆಗಳು, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಇರುವಂತಹ ವಿಶೇಷ ಸಂಸ್ಥೆಗಳು ಇವುಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇರೋದಿಲ್ಲ. ಇದರಿಂದಾಗಿ ರೈತರು ಅಥವಾ ಗ್ರಾಮಸ್ಥರು ಅನಿವಾರ್ಯವಾಗಿ ಸ್ಥಳೀಯ ಲೇವಾದೇವಿಗಾರರನ್ನು ಅವಲಂಬಿಸಬೇಕಾಗಿದೆ. ಆದರೆ ಈ ಸ್ಥಳೀಯ ಲೇವಾದೇವಿಗಾರರು ಗ್ರಾಮೀಣ ಜನರನ್ನು ತೀವ್ರವಾಗಿ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಆತ್ಮಹತ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಹೋಗ್ತಾ ಇದೆ. ನೆಕ್ಸ್ಟ್ ಉಳಿದಿರೋ ಪಾಯಿಂಟನ್ನು ನಾವು ನೆಕ್ಸ್ಟ್ ಸೆಷನ್ನಲ್ಲಿ ನೋಡೋಣ. ರಿವಿಷನ್. ಇದುವರೆಗೆ ನಾವು ಗ್ರಾಮೀಣ ಆರ್ಥಿಕತೆಯ ಲಕ್ಷಣಗಳಲ್ಲಿ ಗ್ರಾಮೀಣ ಜನರ ಒಂದು ಜೀವನ ವಿಧಾನ, ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಜನಸಾಂದ್ರತೆ, ಎಂಪ್ಲಾಯ್ಮೆಂಟ್ ಉದ್ಯೋಗ, ಪಾವರ್ಟಿ ಬಡತನ, ಇಂಡೆಪ್ಟ್ನೆಸ್ ಗ್ರಾಮೀಣ ಋಣಭಾರ
ಈ 4 ಅಂಶಗಳ ಬಗ್ಗೆ ನಾವು ಇದುವರೆಗೆ ನಾವು ತಿಳ್ಕೊಂಡ್ವಿ. ಉಳಿದಿದ್ದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.